ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 9ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ನೆಗೆಟಿವ್ ಸೈಡ್ ಇವತ್ತು ಕೂಡ ಕಂಟಿನ್ಯೂ ಆಯಿತು. ನಿನ್ನೆ ಕೂಡ ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ ನಿಫ್ಟಿ 194 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. 25,700 ಲೆವೆಲ್ನ ಕೆಳಗಡೆ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. 26,300 ಲೆವೆಲ್ಸನ್ನು ನಿಫ್ಟಿ ಟಚ್ ಮಾಡಿತ್ತು. ಆ ಲೆವೆಲ್ನಿಂದ ಈಗ ಸೆಲ್ಲಿಂಗ್ ಪ್ರೆಷರ್ ಬರ್ತಿದೆ. ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 25,900 ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಬಟ್ ಅಲ್ಲಿಂದ ಮತ್ತೆ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸೆನ್ಸೆಕ್ಸ್ ಕೂಡ ಇವತ್ತು 600 ಪಾಯಿಂಟ್ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 0.75% ಬ್ಯಾಂಕ್ ನಿಫ್ಟಿ ಕೂಡ ಕರೆಕ್ಟ್ ಆಗಿದೆ. ಸೊ ಸಾಕಷ್ಟು ರೀಸನ್ಸ್ಗಳು ಇದೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗೋದಕ್ಕೆ. ಸೊ ಮೊದಲನೇ ಫ್ಯಾಕ್ಟರ್ನ ನಾವು ಅಬ್ಸರ್ವ್ ಮಾಡಿದಾಗ FIIs ಜನವರಿ 2ಕ್ಕೆ ಸ್ವಲ್ಪ ಮಟ್ಟಿಗೆ ನೆಟ್ ಬೈಯಿಂಗನ್ನು ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡಿದರು. ಬಟ್ ಈಗ ಮತ್ತೆ ನೆಟ್ ಸೆಲ್ಲಿಂಗ್ ಇಂಟೆನ್ಸಿಫೈ ಆಗ್ತಿರೋದು ಕಾಣಿಸ್ತದೆ. ಜನವರಿ 8 ಗುರುವಾರ 3,367 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬರ್ತಿದೆ. FIIs ಕಂಟಿನ್ಯೂಸ್ ಸೆಲ್ಲಿಂಗನ್ನು ಮಾಡ್ತಿದ್ದಾರೆ. ಈ ಒಂದು ಸೆಲ್ಲಿಂಗ್ಗೆ ಒಂದು ರೀಸನ್ ಟ್ರಂಪ್ ಅವರ ಥ್ರೆಟ್ ಕೂಡ ಆಗಿರುತ್ತೆ. ಸೊ ಟ್ರಂಪ್ ಅವರು ಯಾವೆಲ್ಲ ಕಂಟ್ರಿಗಳು ರಷ್ಯಾದಿಂದ ಈಗಲೂ ಕೂಡ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಿದ್ದಾರೆ, ಆ ಕಂಟ್ರಿಗಳು US ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ, ಅದರ ಮೇಲೆ 500%ನಷ್ಟು ಟ್ಯಾರಿಫ್ಸನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಭಾರತ ಕೂಡ ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಿದೆ. ಆದ್ದರಿಂದ ಭಾರತದ ಪ್ರಾಡಕ್ಟ್ಸ್ಗಳ ಮೇಲೆ ಕೂಡ 500% ಟ್ಯಾರಿಫ್ಸ್ ಬರ್ಬೋದು ಅನ್ನುವಂಥ ರೀಸನ್ನಿಂದ ಕೂಡ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ಇಂಡಿಯನ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ನ್ಯೂ ಇಯರ್ನಲ್ಲಿ ಎಲ್ಲರೂ ಕೂಡ ಟ್ರೇಡ್ ಡೀಲ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ರು. ಬಟ್ ಟ್ರಂಪ್ ದಿನ ಹೊಸ ಒಂದು ಬಾಂಬನ್ನು ಹಾಕ್ತಾ ಇದ್ದಾರೆ. 50%ನ ಟ್ಯಾರಿಫೇ ಇಂಡಿಯನ್ ಕಂಪನಿಗಳು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. 500%ನ ಟ್ಯಾರಿಫ್ಸ್ ಬಂದರೆ ಖಂಡಿತವಾಗ್ಲೂ ಕಂಪನಿಗಳಲ್ಲಿ ಪ್ರೆಷರ್ ಕಾಣಿಸುತ್ತೆ. ಹಾಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಬರುವಂಥ ಚಾನ್ಸಸ್ಗಳು ಇದ್ದೇ ಇರುತ್ತೆ. ಹಾಗೆಯೇ ಕ್ರೂಡ್ ಆಯಿಲ್ನ ಪ್ರೈಸಸ್ ಕೂಡ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಗೋಲ್ಡ್ ಸಿಲ್ವರ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಸೊ ಆ ರೀಸನ್ನಿಂದ ಕೂಡ ಈಕ್ವಿಟಿಯಿಂದ ದುಡ್ಡು ಆಚೆ ಹೋಗ್ತಾ ಇದೆ. ಸೊ ಓವರ್ ಆಲ್ ಸೆಂಟಿಮೆಂಟ್ ಸ್ವಲ್ಪ ಮಟ್ಟಿಗೆ ಈಗ ನೆಗೆಟಿವ್ ಆಗಿ ಕಾಣಿಸ್ತಿದೆ. ಇದರಿಂದ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಪ್ರೆಷರ್ ಇದೆ. ಗ್ಲೋಬಲ್ ಮಾರ್ಕೆಟ್ಸ್ಗಳೇನು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿಲ್ಲ. ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ವೀಕ್ನೆಸ್ ಕಾಣಿಸ್ತಿದೆ. ಸೊ ಗೋಲ್ಡ್ ಪ್ರೈಸಸ್ ಆಲ್ ಟೈಮ್ ಹೈ ಲೆವೆಲ್ನ ಅರೌಂಡಲ್ಲಿ ಟ್ರೇಡ್ ಆಗ್ತಿರೋದ್ರಿಂದ ಡಿಸೆಂಬರ್ ತಿಂಗಳಲ್ಲಿ ಒಂದು ರೆಕಾರ್ಡ್ ಇನ್ವೆಸ್ಟ್ಮೆಂಟ್ ಗೋಲ್ಡ್ ETFಗಳಲ್ಲಿ ಬರ್ತಿದೆ. ಡಿಸೆಂಬರ್ ತಿಂಗಳು 1ರಲ್ಲೇ $1.25 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಗೋಲ್ಡ್ ETFಗಳಲ್ಲಿ ಬಂದಿದೆ. ನವೆಂಬರ್ ತಿಂಗಳಲ್ಲಿ $379 ಮಿಲಿಯನ್ ಇನ್ವೆಸ್ಟ್ಮೆಂಟ್ ಗೋಲ್ಡಲ್ಲಿ ಬಂದಿತ್ತು. ಸೊ ಗೋಲ್ಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿದ್ರು ಕೂಡ ಗೋಲ್ಡಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ಗಳು ಬರ್ತಿದೆ. ಗೋಲ್ಡ್ ಪ್ರೈಸಸ್ ಇನ್ನೂ ಜಂಪ್ ಆಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನಿಂದ ಸಾಕಷ್ಟು ಜನ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಯಾರೆಲ್ಲ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅಮೌಂಟನ್ನು ಇಡ್ತಿದ್ರು, ಆ ಅಮೌಂಟ್ ಈಗ ಕಮಾಡಿಟಿ ಕಡೆ ಡೈವರ್ಟ್ ಆಗ್ತದೆ. ಆದ್ದರಿಂದ ಮಾರ್ಕೆಟ್ನಲ್ಲಿ ಇನ್ಫ್ಲೋಸ್ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಅದು ಕೂಡ ಮಾರ್ಕೆಟ್ನ ಸೆಂಟಿಮೆಂಟನ್ನು ನೆಗೆಟಿವ್ ಮಾಡುತ್ತೆ. ಬಟ್ ಯಾವುದೇ ಒಂದು ಅಸೆಟ್ ಆಗಿರ್ಬೋದು ಸ್ಟ್ರಾಂಗ್ ಆಗಿ ಗೇನ್ ಆಗ್ತಾ ಹೋದಾಗ ಒಂದು ಲೆವೆಲ್ನಲ್ಲಿ ಪಾಸ್ ನೋಡೋದಕ್ಕೆ ಸಿಗುತ್ತೆ. ಆ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಕೂಡ ಬರುತ್ತೆ. ಬಟ್ ಆ ಒಂದು ಲೆವೆಲ್ ಯಾವುದು ಅಂತ ಯಾರು ಕೂಡ ಗೆಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಗೋಲ್ಡ್ ಕೂಡ ಸ್ಟ್ರಾಂಗ್ ಆಗಿ ರ್ಯಾಲಿ ಆಗ್ತದೆ. ಸ್ವಲ್ಪ ಕರೆಕ್ಷನ್ಸ್ ಬರ್ತಿದೆ. ಬಟ್ ಒಂದು ದೊಡ್ಡ ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ನ ಕೂಡ ಇಟ್ಕೋಬೋದಾಗುತ್ತೆ. ಸೊ ಎಲ್ಲಿವರೆಗೂ ಗೋಲ್ಡ್ ಕ್ರ್ಯಾಶ್ ಆಗುತ್ತೆ ಅಂತ ಯಾರು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಆ ರೀತಿಯ ಒಂದು ಕರೆಕ್ಷನ್ ಬಂದಾಗ ಎಲ್ಲರೂ ಕೂಡ ಪ್ರಾಫಿಟ್ಸನ್ನು ತಗೊಳ್ತಾ ಹೋಗ್ತಾರೆ. ಬಟ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ನಲ್ಲಿ ಈಗಲೂ ಕೂಡ ಬೆನಿಫಿಷಿಯಲ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಏಷ್ಯನ್ ಪೇಂಟ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 1.5% ಜಂಪ್ ಏಷ್ಯನ್ ಪೇಂಟ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ. ಅದು ಸ್ವಲ್ಪ ಮಟ್ಟಿಗೆ ಏಷ್ಯನ್ ಪೇಂಟ್ಸ್ಗೆ ನೆಗೆಟಿವ್ ಆಗಿರುತ್ತೆ. ಬಟ್ ಅದು ONGCಗೆ ಪಾಸಿಟಿವ್ ಆಗಿದೆ. ಸೊ ONGC ಸ್ಟಾಕ್ ಇವತ್ತು 1% ಅರೌಂಡಲ್ಲಿ ಗೇನ್ ಆಯಿತು. IT ಸೆಕ್ಟರ್ನ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. HCL ಟೆಕ್ 1% ಅರೌಂಡಲ್ಲಿ ಗೇನ್ ಆಯಿತು. ಸೊ ನೆಕ್ಸ್ಟ್ ವೀಕ್ ಸೋಮವಾರದಿಂದ IT ಕಂಪನಿಗಳ ರಿಸಲ್ಟ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. BL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಡಿಫೆನ್ಸ್ ಸ್ಟಾಕ್ಗಳ ಮೊಮೆಂಟಮ್ಗೆ ಸಾಕಷ್ಟು ರೀಸನ್ ಕೂಡ ಇದೆ. ಸೊ ಟ್ರಂಪ್ ಅವರು US ಡಿಫೆನ್ಸ್ ಬಜೆಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ US ವೆನೆಜುವೆಲಾ ಮೇಲೆ ಅಟ್ಯಾಕನ್ನು ಮಾಡ್ತಿದ್ದಾರೆ. ಹಾಗೆ ಗ್ರೀನ್ಲ್ಯಾಂಡ್ನ ಮೇಲೆ ಕೂಡ ಕಣ್ಣನ್ನು ಇಟ್ಟಿದ್ದಾರೆ. ಸೊ ಇದರಿಂದ ಡಿಫೆನ್ಸ್ ಬಜೆಟ್ ಇನ್ಕ್ರೀಸ್ ಆಗ್ತಿರೋದು ಓವರ್ ಆಲ್ ಡಿಫೆನ್ಸ್ ಸ್ಟಾಕ್ಗಳ ಸೆಂಟಿಮೆಂಟನ್ನು ಇನ್ಕ್ರೀಸ್ ಮಾಡಿದೆ. ಸೊ ಮಸ್ಗಾನ್ ಡಾಕ್ ಕೂಡ ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು. ಇದಕ್ಕೆ ರೀಸನ್ ಜರ್ಮನಿ ಮತ್ತು ಭಾರತ ಸಬ್ಮರೈನ್ ಮ್ಯಾನುಫ್ಯಾಕ್ಚರಿಂಗ್ ಡೀಲನ್ನು ಸೈನ್ ಮಾಡ್ಬೋದು ಅನ್ನುವಂಥ ಒಂದು ನ್ಯೂಸ್ ಇದೆ. ಸೊ ಇದರ ಒಂದು ಅಡ್ವಾಂಟೇಜ್ ಮಸ್ಗಾನ್ ಡಾಕ್ಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ರೀಸೆಂಟಾಗಿ ಜರ್ಮನಿಯ ಕಂಪನಿ ಜೊತೆಯಲ್ಲಿ ಕಾಂಟ್ರಾಕ್ಟ್ಸ್ಗಳನ್ನು ಕೂಡ ಈ ಒಂದು ಕಂಪನಿ ಸೈನ್ ಮಾಡಿದ್ದಾರೆ. $8 ಬಿಲಿಯನ್ ಡೀಲ್ ಸೈನ್ ಆಗುತ್ತೆ ಅನ್ನುವಂಥ ನ್ಯೂಸ್ ಇರೋದ್ರಿಂದ ಮಸ್ಗಾನ್ ಡಾಕ್ ಕೂಡ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಸೊ ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ ಗ್ರೀನ್ಲ್ಯಾಂಡನ್ನು US ಅಕ್ವೈರ್ ಮಾಡಬೇಕು ಅಂತ ಇದ್ದಾರೆ. ಈ ಒಂದು ಗ್ರೀನ್ಲ್ಯಾಂಡ್ ಏನಿದೆ ಡೆನ್ಮಾರ್ಕ್ ದೇಶದ ಒಂದು ಟೆರಿಟರಿ ಆಗಿರುತ್ತೆ. ಸೊ ಡೆನ್ಮಾರ್ಕ್ ಯುರೋಪ್ನಲ್ಲಿ ಬರುವಂಥ ಕಂಟ್ರಿ ಆಗಿರೋದ್ರಿಂದ
ಟ್ರಂಪ್ ಅವರು ಈ ಒಂದು ಕಂಟ್ರಿಯ ಮೇಲೆ ಅಟ್ಯಾಕನ್ನು ಮಾಡಿದ್ರೆ ನ್ಯಾಟೋ ಅದಕ್ಕೆ ಸ್ಟ್ರಾಂಗ್ ಆಗಿ ಅಪೋಸಿಷನ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಆಲ್ರೆಡಿ ಯುರೋಪಿಯನ್ ಲೀಡರ್ಸ್ಗಳು ಕೂಡ ಟ್ರಂಪ್ ಅವರಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಡೆನ್ಮಾರ್ಕ್ ಅಥವಾ ಯುರೋಪ್ನ ಯಾವುದೇ ಒಂದು ಭಾಗದ ಮೇಲೆ ನೀವು ಅಟ್ಯಾಕನ್ನು ಮಾಡಿದ್ರೆ ಅಥವಾ ಅದನ್ನು ಅಕ್ವೈರ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ರೆಸ್ಪಾನ್ಸ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ಕಾಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಬಿಲ್ಡಪ್ ಆಗ್ತಾ ಹೋದಾಗ ಅದು ಮಾರ್ಕೆಟ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಹಾಕುತ್ತೆ. ಸೊ ಸಿಪ್ಲಾ ಕೂಡ ಇವತ್ತು 0.35% ಗೇನ್ ಆಯಿತು. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಎಂಟರ್ಪ್ರೈಸಸ್ ಇವತ್ತು ಟಾಪ್ ಲೂಸರ್ ಆಗಿತ್ತು. 2.5%ಗೂ ಹೆಚ್ಚಿನ ಕರೆಕ್ಷನ್ ಅದಾನಿ ಎಂಟರ್ಪ್ರೈಸಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. NTPC ಕೂಡ 2.5% ಅರೌಂಡಲ್ಲಿ ಕರೆಕ್ಟ್ ಆಯಿತು. ಜಿಯೋ ಫಿನಾನ್ಷಿಯಲ್ಸ್ ಕೂಡ 2%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ICICI ಬ್ಯಾಂಕಲ್ಲಿ ಕೂಡ 2%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬಜಾಜ್ ಆಟೋ ಕೆಲವೊಂದಿಷ್ಟು ಆಟೋ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಇವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಸಾಕಷ್ಟು ಸ್ಟಾಕ್ಗಳಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಓವರಾಲ್ ಸೆಂಟಿಮೆಂಟ್ ಕೂಡ ನೆಗೆಟಿವ್ ಇರೋದ್ರಿಂದ ಒಳ್ಳೆ ಪಾಸಿಟಿವ್ ನ್ಯೂಸ್ ಇರುವಂಥ ಸ್ಟಾಕ್ಗಳಲ್ಲಿ, ಒಳ್ಳೆ ಆರ್ಡರ್ನ ನ್ಯೂಸ್ ಇರುವಂಥ ಸ್ಟಾಕ್ಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಇದೊಂದು ಶಾರ್ಟ್ ಟರ್ಮ್ ಪ್ಯಾನಿಕ್ ಆಗಿರುತ್ತೆ. ಸೊ ಮತ್ತೆ ಮಾರ್ಕೆಟ್ಸ್ ರಿಕವರ್ ಆಗ್ತಾ ಹೋಗುತ್ತೆ. ಲೋವರ್ ಲೆವೆಲ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ನಮ್ಮ ಕೆಲಸ ಆಗಿರುತ್ತೆ. ಎಟರ್ನಲ್ ಸ್ಟಾಕ್ ಕೂಡ ಬೆಳಿಗ್ಗೆ ಸ್ಟ್ರಾಂಗ್ ಆಗಿ ಓಪನ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಇಲ್ಲೂ ಕೂಡ ಬಂದಿದೆ. ಗೋಲ್ಡ್ಮನ್ ಸ್ಯಾಕ್ಸ್ ಈ ಒಂದು ಸ್ಟಾಕನ್ನು ಮತ್ತೆ ಕವರ್ ಮಾಡಿದ್ದಾರೆ. ಈ ಮುಂಚೆ 390 ಟಾರ್ಗೆಟ್ ಪ್ರೈಸನ್ನು ಗೋಲ್ಡ್ಮನ್ ಸ್ಯಾಕ್ಸ್ ಕೊಟ್ಟಿದ್ರು. ಅದನ್ನು ಈಗ ಸ್ವಲ್ಪ ಮಟ್ಟಿಗೆ ಡೌನ್ ಗ್ರೇಡ್ ಮಾಡಿದ್ದಾರೆ. ಅಂದರೆ ಟಾರ್ಗೆಟ್ 375ಕ್ಕೆ ಡೌನ್ ಆಗಿದೆ. ಬಟ್ ಈಗಲೂ ಕೂಡ ಬೈ ರೆಕಮೆಂಡೇಷನನ್ನು ಗೋಲ್ಡ್ಮನ್ ಸ್ಯಾಕ್ಸ್ ಎಟರ್ನಲ್ನಲ್ಲಿ ಕೊಡ್ತಾ ಇದ್ದಾರೆ. ಇವರ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಗೋಲ್ಡ್ಮನ್ ಸ್ಯಾಕ್ಸ್ನ ವ್ಯೂ ಆಗಿರುತ್ತೆ. ಸೊ ಟಾರ್ಗೆಟ್ಸ್ ಇಂಟ್ಯಾಕ್ಟ್ ಆಗಿ ಕಾಣಿಸ್ತಿದೆ. ಹಾಗೆ ಸಾಕಷ್ಟು ಗ್ಲೋಬಲ್ ಬ್ರೋಕರೇಜ್ಗಳು ಈಗಲೂ ಕೂಡ ಒಳ್ಳೆ ಟಾರ್ಗೆಟ್ಸ್ ಅನ್ನ ಎಟರ್ನಲ್ನಲ್ಲಿ ಕೊಟ್ಟಿದ್ದಾರೆ. ಕೆಲವು ಬ್ರೋಕರೇಜ್ಗಳು ಈ ಲೆವೆಲ್ನಿಂದ ಸ್ಟಾಕ್ ಕರೆಕ್ಟ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಇನ್ನೂ ಸಾಕಷ್ಟು ಬ್ರೋಕರೇಜ್ಗಳು ಅದಕ್ಕೆ ಆಪೋಸಿಟ್ ಆಗಿ ತಮ್ಮ ಒಂದು ಅನಾಲಿಸಿಸ್ ಅನ್ನ ಕೊಟ್ಟಿದ್ದಾರೆ. ಇದು ಜಸ್ಟ್ ಬ್ರೋಕರೇಜ್ ವ್ಯೂ ಆಗಿರುತ್ತೆ. ಸೊ ನಮ್ಮ ಒಂದು ರಿಸರ್ಚ್ ಅನ್ನ ಮಾಡಿ ನಾವು ಡಿಸಿಷನ್ಸ್ ಅನ್ನ ತಗೋಬೇಕಾಗುತ್ತೆ. ಹಾಗೆ ಎಟರ್ನಲ್ ತುಂಬಾನೇ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಸ್ನಲ್ಲಿ ಕೂಡ ಟ್ರೇಡ್ ಆಗ್ತಿದೆ. ಟಾಟಾ ಪವರ್ ಒಂದು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಆಂಧ್ರ ಪ್ರದೇಶನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಇದು ವೇಫರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ಸೊ ಈ ವೇಫರ್ಗಳ ಬಳಕೆ ಹೆಚ್ಚಾಗಿ ನಮಗೆ ಸೆಮಿಕಂಡಕ್ಟರ್ ಅಪ್ಲಿಕೇಶನ್ಸ್ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಸೋಲಾರ್ ಸೆಲ್ಸ್, ಸೋಲಾರ್ ಮಾಡ್ಯೂಲ್ನಲ್ಲಿ ಕೂಡ ಈ ವೇಫರ್ಗಳ ಬಳಕೆ ಆಗುತ್ತೆ. ಸೊ ಆ ಒಂದು ವೇಫರ್ಸನ್ನು ಟಾಟಾ ಪವರ್ ಇನ್ನು ಮುಂದೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೆ 6,675 ಕೋಟಿಯ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡ್ತಿದ್ದಾರೆ. ಸೊ ಆಂಧ್ರ ಪ್ರದೇಶನಲ್ಲಿ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಸ್ಟಾರ್ಟ್ ಆಗುತ್ತೆ. ಈ ನ್ಯೂಸ್ನಿಂದ ಸ್ಟಾಕ್ ಏನು ಅಷ್ಟಾಗಿ ಪಾಸಿಟಿವ್ ಆಗಿ ಟ್ರೇಡ್ ಆಗಲಿಲ್ಲ. ಮಾರ್ಕೆಟ್ನಲ್ಲಿ ಕೂಡ ವೀಕ್ನೆಸ್ ಇತ್ತು. ಆ ರೀಸನ್ನಿಂದ 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈ ರೀತಿಯ ಅನೌನ್ಸ್ಮೆಂಟ್ಗಳು ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ವೊಡಾಫೋನ್ ಐಡಿಯಾ ಕೂಡ ಇವತ್ತು ಬೆಳಿಗ್ಗೆ ಸ್ಟ್ರಾಂಗ್ ಆಗಿ ಗೇನ್ ಆಗಿತ್ತು. 8% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇಲ್ಲೂ ಕೂಡ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಇದಕ್ಕೆ ರೀಸನ್ ಗೌರ್ಮೆಂಟ್ನ ಕಡೆಯಿಂದ AGR ರಿಲೀಫ್ ಸಿಕ್ಕಿದೆ ಅಂತ ಕಂಪನಿ ಕನ್ಫರ್ಮೇಷನ್ ಅನ್ನು ಕೊಟ್ಟಿದ್ದಾರೆ. ಸೊ 2026ರಿಂದ 31 5 ವರ್ಷದ ಮೊರಟೋರಿಯಂ ಪೀರಿಯಡ್ ಕಂಪನಿಗೆ ಸಿಕ್ಕಿದೆ. ಪ್ರತಿ ವರ್ಷ 124 ಕೋಟಿ ಅಮೌಂಟನ್ನು ಕಂಪನಿ ಪೇ ಮಾಡ್ತಾ ಬರಬೇಕಾಗುತ್ತೆ. ಸೊ ಮಿಕ್ಕಿರುವಂಥ 87,000 ಕೋಟಿಯ ಡ್ಯೂ ಏನಿದೆ ಅದನ್ನು ಪೇ ಮಾಡೋದಕ್ಕೆ ಕಂಪನಿಗೆ ಈಗ ಸಮಯ ಸಿಕ್ಕಿದೆ. ಸೊ ಕಂಪನಿ ತಮ್ಮ ಇನ್ವೆಸ್ಟ್ಮೆಂಟನ್ನು 5G ಸೆಗ್ಮೆಂಟಲ್ಲಿ ಮಾಡ್ಬೋದಾಗುತ್ತೆ. 5G ಅನ್ನು ಸ್ಟ್ರಾಂಗ್ ಆಗಿ ಅಪ್ಗ್ರೇಡ್ ಮಾಡ್ತಾ ಹೋದಾಗ ಖಂಡಿತವಾಗ್ಲೂ ಕಸ್ಟಮರ್ ಬೇಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ಬೋದು. ಈ ನ್ಯೂಸ್ನಿಂದ ಬೆಳಿಗ್ಗೆ ಸ್ಟಾಕ್ ಗೇನ್ ಆಗಿತ್ತು. ಬಟ್ ಇಲ್ಲೂ ಕೂಡ ಸೆಲ್ಲಿಂಗ್ ಪ್ರೆಷರ್ ಬರ್ತಿದೆ. ಬಟ್ ಇನ್ನು 5 ವರ್ಷ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅನ್ನುವಂಥ ಒಂದು ಹೋಪ್ ಕಂಪನಿಯ ಇನ್ವೆಸ್ಟರ್ಸ್ಗಳಿಗೆ ಸಿಕ್ಕಿದೆ. ಆದ್ದರಿಂದ ಸ್ಟಾಕ್ ಶಾರ್ಟ್ ಟರ್ಮ್ನಲ್ಲಿ ಸ್ವಲ್ಪ ಗೇನ್ ಆಗ್ಬೋದು. IEX ಸ್ಟಾಕ್ ಪ್ರೈಸ್ನಲ್ಲಿ 7%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. IEX ಮಾರ್ಕೆಟ್ ಕಪ್ಲಿಂಗ್ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಿದೆ. ರೀಸೆಂಟಾಗಿ ಗೌರ್ಮೆಂಟ್ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ರು. ಈ ಒಂದು ಎಲೆಕ್ಟ್ರಿಸಿಟಿ ಟ್ರೇಡಿಂಗ್ ಸೆಗ್ಮೆಂಟ್ಗೆ ಮಾರ್ಕೆಟ್ ಕಪ್ಲಿಂಗ್ ಮೆಕ್ಯಾನಿಸಮ್ ಅನ್ನು ತರ್ತೀವಿ ಅಂತ. ಅಂದರೆ ಎಲೆಕ್ಟ್ರಿಸಿಟಿ ಅಥವಾ ಪವರ್ ಟ್ರೇಡಿಂಗ್ ಪ್ರೈಸಸ್ ಏನಿದೆ ಅದನ್ನು ಗೌರ್ಮೆಂಟ್ ಸೆಟ್ ಮಾಡುತ್ತೆ. ಯಾವುದೇ ಇಂಡಿವಿಜುವಲ್ ಕಂಪನಿ ಅದನ್ನು ಸೆಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿಯಲ್ಲಿ ಆದಾಗ IEXನ ಪ್ರಾಫಿಟ್ ಸಾಕಷ್ಟು ಫಾಲ್ ಆಗ್ಬೋದು ಅನ್ನೋದು ಅನಲಿಸ್ಟ್ಗಳ ವ್ಯೂ ಆಗಿತ್ತು. ಸೊ ಅದನ್ನು ಕಂಪನಿ ಚಾಲೆಂಜ್ ಕೂಡ ಮಾಡಿದ್ರು. ಸೊ ಅದನ್ನು ಈಗ ಎಲೆಕ್ಟ್ರಿಸಿಟಿ ಟ್ರಿಬ್ಯುನಲ್ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಬಟ್ ಇವತ್ತು ಯಾವುದೇ ರೀತಿಯ ಔಟ್ಕಮ್ ಬರಲಿಲ್ಲ. ಜನವರಿ 19ರ ಇನ್ನೊಂದು ಡೇಟ್ ಸಿಕ್ಕಿದೆ. CERC ಟೈಮ್ ಲೈನ್ ಅನ್ನು ಕೇಳಿದ್ದಾರೆ. ಸೊ ಈ ಒಂದು ಡೇಟ್ ಎಕ್ಸ್ಟೆಂಡ್ ಆಗಿರುವಂಥ ರೀಸನ್ನಿಂದ ಸ್ಟಾಕ್ ಸ್ವಲ್ಪ ಕರೆಕ್ಟ್ ಆಗಿದೆ. ಸೊ ಈ ಒಂದು ಮಾರ್ಕೆಟ್ ಕಪ್ಲಿಂಗ್ ಮೆಕ್ಯಾನಿಸಮ್ ಏನಾದರೂ ಇಂಪ್ಲಿಮೆಂಟ್ ಆದರೆ ಅದು IEXಗೆ ಇನ್ನಷ್ಟು ನೆಗೆಟಿವ್ ಆಗ್ಬೋದು. ಸೊ APTEL ಏನಾದರೂ ಮಾರ್ಕೆಟ್ ಕಪ್ಲಿಂಗ್ ಮೆಕ್ಯಾನಿಸಮ್ ಅನ್ನು ಒಪ್ಕೊಳ್ಳಿಲ್ಲ ಅಂದರೆ IEX ಸ್ಟಾಕ್ ಸ್ಟ್ರಾಂಗ್ ಆಗಿ ಮೂವ್ ಆಗ್ಬೋದು. BHL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಬೆಳಿಗ್ಗೆ 3% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಫ್ಲಾಟ್ ಆಗಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ 2 ರೀಸನ್ ಇದೆ. ಕಂಪನಿ ರೀಸೆಂಟಾಗಿ 5,400 ಕೋಟಿಯ ಕೋಲ್ ಗ್ಯಾಸಿಫಿಕೇಶನ್ ಆರ್ಡರ್ನ ಪಡ್ಕೊಂಡಿದ್ರು. ಈ ಒಂದು ಆರ್ಡರ್ ಕಂಪನಿಗೆ ಪಾಸಿಟಿವ್ ಆಗುತ್ತೆ ಅನ್ನೋದು ಸಾಕಷ್ಟು ಬ್ರೋಕರೇಜ್ಗಳ ವ್ಯೂ ಆಗಿದೆ. ಹಾಗೆ ಈ ಒಂದು ಸ್ಟಾಕನ್ನು UBS ಕವರ್ ಮಾಡಿ ಬೈ ರೆಕಮೆಂಡೇಶನ್ನ ಕೊಟ್ಟಿದ್ದಾರೆ. ಹಾಗೆ ಟಾರ್ಗೆಟ್ಸ್ ಕೂಡ ಹೈಯರ್ ಲೆವೆಲ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. 35% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು UBS ಬ್ರೋಕರೇಜ್ನ ವ್ಯೂ ಆಗಿರುತ್ತೆ. ಈ ರೀಸನ್ನಿಂದ ಬೆಳಿಗ್ಗೆ ಸ್ಟಾಕ್
ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು, ಬಟ್ ಮಾರ್ಕೆಟ್ ವೀಕ್ನೆಸ್ ಇದ್ದಿದ್ದರಿಂದ ಸ್ಟಾಕ್ ಕರೆಕ್ಟ್ ಆಗಿದೆ. ಪವರ್ ಮೆಕ್ ಪ್ರಾಜೆಕ್ಟ್ಸ್ ಕೂಡ ಇವತ್ತು ಫೋಕಸ್ನಲ್ಲಿದ್ದಂಥ ಕಂಪನಿ ಆಗಿರುತ್ತೆ. 3126 ಕೋಟಿಯ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. ಸೊ ವೆಸ್ಟ್ ಬೆಂಗಾಲ್ನಲ್ಲಿ ಈ ಒಂದು ಆರ್ಡರ್ ಕಂಪನಿಗೆ ಸಿಗ್ತದೆ. ಬಟ್ ಈ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಅಷ್ಟೇನು ಮೂಮೆಂಟಮ್ ಕಾಣಿಸ್ಲಿಲ್ಲ. ಸೊ ಫ್ಲಾಟ್ ಆಗೇನೆ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆ ಡಿಸೆಂಬರ್ ತಿಂಗಳಲ್ಲಿ SIP ಇನ್ಫ್ಲೋಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. 31,000 ಕೋಟಿಯ SIP ಇನ್ಫ್ಲೋಸ್ ಬಂದಿದೆ. ಅಂದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ನವೆಂಬರ್ ತಿಂಗಳಿಗೆ ಕಂಪೇರ್ ಮಾಡಿದಾಗ ಇನ್ಫ್ಲೋಸ್ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ಸ್ಟಾಪೇಜಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಅಂದರೆ ಎಷ್ಟು ಹೆಚ್ಚಾಗಿ SIP ಅಕೌಂಟ್ಗಳು ಓಪನ್ ಆಗ್ತದೆ ಅಷ್ಟೇ ಫಾಸ್ಟಾಗಿ ಕ್ಲೋಸ್ ಕೂಡ ಆಗ್ತದೆ. ಯಾರು ಈ ಮುಂಚೆ ಮಾರ್ಕೆಟ್ನಲ್ಲಿ SIPಯನ್ನು ಯಾರು ಈ ಮುಂಚೆ ಮ್ಯೂಚುವಲ್ ಫಂಡ್ಗಳಲ್ಲಿ SIPಸನ್ನು ಮಾಡ್ತಿದ್ರು ಅವರು ಕೂಡ ಅಕೌಂಟ್ಸ್ಗಳನ್ನು ಕ್ಲೋಸ್ ಮಾಡ್ತಾ ಬರ್ತಿದ್ದಾರೆ. ಬಟ್ ಮಾರ್ಕೆಟ್ನಲ್ಲಿ ಲಾಂಗ್ ಟರ್ಮ್ನ ಸಮಯವನ್ನು ಕೊಡಬೇಕಾಗತ್ತೆ. ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಗಳಲ್ಲಿ 5 ರಿಂದ 10 ವರ್ಷದ ಸಮಯ ಕೊಟ್ಟರೆ ನೀವು ಒಳ್ಳೆ ಒಂದು ರಿಟರ್ನ್ಸನ್ನು ಜನರೇಟ್ ಮಾಡ್ತಾ ಹೋಗ್ಬೋದಾಗುತ್ತೆ. ಈ ರೀತಿಯ ಫೇಸ್ನಲ್ಲಿ ಅಕೌಂಟನ್ನು ಕ್ಲೋಸ್ ಮಾಡೋ ಬದಲು ಇನ್ನಷ್ಟು ಇನ್ವೆಸ್ಟ್ಮೆಂಟನ್ನು ಮಾರ್ಕೆಟ್ನಲ್ಲಿ ಮಾಡಿದಾಗ ಫ್ಯೂಚರ್ನಲ್ಲಿ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಗೇನ್ ಆಗ್ತಾ ಹೋದಾಗ ಅಲ್ಲಿ ಖಂಡಿತವಾಗ್ಲೂ ಅಡ್ವಾಂಟೇಜ್ ಸಿಗುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಭಾರತ್ ಕೋಕಿಂಗ್ ಕೋಲ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಇದ್ರ ಬಗ್ಗೆ ಆಲ್ರೆಡಿ ಡೀಟೇಲ್ ವೀಡಿಯೋನ ಮಾಡಿದ್ದೀನಿ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನಲ್ಲಿ ಅವೈಲೇಬಲ್ ಇರುತ್ತೆ, ಅಲ್ಲಿಂದ ವೀಡಿಯೋನ ನೋಡ್ಬೋದಾಗುತ್ತೆ. ಇವತ್ತಿನ ದಿನ ಒಳ್ಳೆ ಸಬ್ಸ್ಕ್ರಿಪ್ಷನ್ ರೀಟೇಲ್ ಮತ್ತು ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಬಂತು. ಮೀಡಿಯಂ ಸೈಜ್ನ IPO ಆಗಿರುತ್ತೆ. ಶೇರ್ ಹೋಲ್ಡರ್ ಕ್ಯಾಟಗರಿ 11 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ ರೀಟೇಲ್ ಕ್ಯಾಟಗರಿ ಆಲ್ಮೋಸ್ಟ್ 10 ಟೈಮ್ನಷ್ಟು ಮೊದಲನೇ ದಿನನೇ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿಯಲ್ಲಿ ಕೂಡ 16 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂತು. QIB ಕ್ಯಾಟಗರಿಯಲ್ಲಿ ಕೂಡ 0.3 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಸೊ ಆಂಕರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿ ಸಬ್ಸ್ಕ್ರೈಬ್ ಆಗಿತ್ತು. ಒಳ್ಳೆ ಸಬ್ಸ್ಕ್ರಿಪ್ಷನ್ನ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ಬಟ್ ಮಾರ್ಕೆಟ್ ವೀಕ್ ಇರೋದ್ರಿಂದ ಪ್ರೀಮಿಯಂ ಫಾಲ್ ಆಗಿದೆ. 13 ರೂಪಾಯಿ ರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿತ್ತು, ಈಗ ಪ್ರೀಮಿಯಂ 10 ರೂಪಾಯಿಗೆ ಫಾಲ್ ಆಗಿದೆ. ಬಟ್ ಸ್ಟಿಲ್ 44% ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಇರುತ್ತೆ. 6,000 ರೂಪಾಯಿಗೂ ಹೆಚ್ಚಿನ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಪ್ರತಿ ಲಾಟ್ನ ಮೇಲೆ ಇದೆ. ಸೊ ಇದೇ ರೀತಿಯ ಪ್ರೀಮಿಯಂ ಕಂಟಿನ್ಯೂ ಆದರೆ ಕೊನೆ ದಿನ ಖಂಡಿತವಾಗ್ಲೂ ಅಪ್ಲಿಕೇಶನನ್ನು ಹಾಕ್ಬೋದು. ಬಟ್ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆಂದರೆ ಆಲ್ರೆಡಿ ರಿಟೇಲ್ ಕ್ಯಾಟಗರಿ 10 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.